ಈ ನಡುವೆ ಲೋಕಸಮರ ಅಖಾಡಕ್ಕೆ ಇಳಿಯೋದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಲೋಕಸಮರ ಅಖಾಡಕ್ಕೆ ಇಳಿಯೋದಕ್ಕೆ ಕುಮಾರಸ್ವಾಮಿ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಸ್ಪರ್ಧೆಗೆ ಬಿಜೆಪಿ ಜೆಡಿಎಸ್ ಎರಡೂ ಕಡೆ ಜಂಟಿ ಸರ್ವೆ ನಡೆದಿದೆಯಂತೆ. ಯಾವ ಕ್ಷೇತ್ರ ಪಕ್ಕಾ ಮಾಡೋದು, ಒಂದು ವೇಳೆ ಮೊದಲನೇ ಕ್ಷೇತ್ರ ಆಗಲಿಲ್ಲ ಅಂದರೆ ಎರಡನೇ ಆಯ್ಕೆ ಕ್ಷೇತ್ರ ಯಾವುದು, ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಮತ್ತು ಜೆಡಿಎಸ್ ಎರಡೂ ಕಡೆ. ಮೋದಿ ಮತ್ತು ಅಮಿತ್ ಶಾ ಅವರು ಕೂಡ ಇದನ್ನು ಅವಲೋಕನ ಮಾಡಬೇಕಾಗತ್ತೆ. ಕುಮಾರಸ್ವಾಮಿಯವರು ಎಲ್ಲಿ ನಿಂತರೆ ಗೆಲುವು ಸುಲಭ, ಅದರ ಬಗ್ಗೆ ಈಗ ಜಂಟಿ ಸರ್ವೆಯನ್ನು ಎರಡೂ ಪಕ್ಷದವರು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕೋ ಬೇಡವೋ ಅಂತಕ್ಕಂಥ ಲೆಕ್ಕ ಇತ್ತು. ನಿನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಈ ಮಾತು ಕೇಳಿದ್ದಕ್ಕೆ ಯಾರ್ಯಾರು ಹಣೆ ಬರ ಏನೇನಿದೆಯೋ ನೋಡೋಣ, ಮುಂದಕ್ಕೆ ಮೇಲೊಬ್ಬ ಇದ್ದಾನೆ ಅವನು ಹಣೆ ಬರಹ ಬರಿತಾನೆ ಅಂತ ಹೇಳಿದರು. ತಳ್ಳು ಹಾಕಲೂ ಇಲ್ಲ ಅಥವಾ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಲೂ ಹೇಳಿಲ್ಲ. ಬಟ್ ಸರ್ವೆ ಅಂತೂ ಒಳಗೊಳಗೆ ನಡೀತಾ ಇದೆ. ನೋಡಿ ಏನಾಗಿದೆ ಹಾಗಾದರೆ, ಸರ್ವೆ ರಿಪೋರ್ಟ್ ಏನು ಹೇಳುತ್ತೆ ಸಾರಾಂಶ. ಕುಮಾರಸ್ವಾಮಿ ಸ್ಪರ್ಧೆಗೆ 4 ಕ್ಷೇತ್ರಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ. 4 ಕ್ಷೇತ್ರಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಯಾವುದು 4 ಕ್ಷೇತ್ರಗಳು ಅಂತಂದರೆ ಮಂಡ್ಯ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ. ಈ 4 ಕ್ಷೇತ್ರದಲ್ಲಿ ಅವರಿಗೆ ಸಮಸ್ಯೆ ಇಲ್ಲ, ಗೆಲುವು ಸುಲಭ ಅಂತ. ಆದರೆ ಮಂಡ್ಯ ಕ್ಷೇತ್ರ ಕುಮಾರಸ್ವಾಮಿ ಸ್ಪರ್ಧೆಗೆ ಹಾಟ್ ಫೇವರೆಟ್. ಕಳೆದ ಬಾರಿ 2019ರಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದ್ರು, ಸೋತರು ಸುಮಲತಾ ವಿರುದ್ಧ. ಈಗ ಮತ್ತೆ HDK ಅವರು ಮೊದಲ ಸ್ಪರ್ಧೆ ಅಂದರೆ ಅವರ ಮೊದಲ ಆಯ್ಕೆ ಮಂಡ್ಯನೇ ಆಗಿರುತ್ತೆ. ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲುವು ಫಿಕ್ಸ್ ಅಂತ ಸರ್ವೆ ಹೇಳ್ತಾ ಇದೆ. ಕುಮಾರಸ್ವಾಮಿಗೆ ಗೆಲುವು ಫಿಕ್ಸ್ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರೆ. ಮಂಡ್ಯ ಬಳಿಕ ಎರಡನೇ ಆಯ್ಕೆ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ. ತುಮಕೂರಿನಲ್ಲಿ ಅವ್ರ ತಂದೆಯವರು ನಿಂತಿದ್ರು, ಕಳೆದ ಬಾರಿ ಸೋತರು ದೇವೇಗೌಡರು. ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ DK ಸುರೇಶನ್ನು ಎದುರಿಸಬೇಕಾಗತ್ತೆ, ಆದರೂ ಪರವಾಗಿಲ್ಲ ಅಂತ. ಸೊ ಬೆಂಗಳೂರು ಗ್ರಾಮಾಂತರ, ತುಮಕೂರು ಬಿಟ್ಟರೆ ಬೆಂಗಳೂರು ಉತ್ತರದಲ್ಲಿ ನಿಂತರೂ ಕೂಡ ಗೆಲುವು ನಿಶ್ಚಿತ ಅಂತ ಹೇಳ್ತಿದ್ದಾರೆ. ಈ ಬೆಂಗಳೂರು ಉತ್ತರಕ್ಕೆ ಸಾಕಷ್ಟು ಜನ ಇದ್ದಾರೆ. CT ರವಿ ಅವರು ಕೇಳ್ಕೊಂಡಿದ್ದಾರೆ, ಬೇರೆ ಬೇರೆಯವರೆಲ್ಲ ಕೇಳಿದ್ದಾರೆ. ಸದಾನಂದ ಗೌಡರು ನನಗೆ ಕೊಡಿ ಅಂತಾರೆ. ನೋಡೋಣ 4 ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರಕ್ಕೆ ಓಕೆ ಅಂತಾರೆ ಮೋದಿ ಮತ್ತು ಅಮಿತ್ ಶಾ ಅನ್ನೋದು ಮುಖ್ಯ. BJP ಹೈಕಮಾಂಡ್ ಹೇಳೋ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರಾ ಕುಮಾರಸ್ವಾಮಿ? ಯಾಕೆಂದರೆ ಇಬ್ಬರು ಒಟ್ಟೊಟ್ಟಿಗೆ ಎಲೆಕ್ಷನ್ಗೆ ಹೋಗ್ತಾ ಇರೋದ್ರಿಂದ ಈ ಚರ್ಚೆಗಳು ನಡೀತಾ ಇದೆ. ಇನ್ನು ಯಾರ್ಯಾರು ಹಣೆ ಬರ ಯಾರು ಏನು ಬರೆದವರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತವನೇ ಬರೆಯೋಕ್ಕೆ, ಅವ್ನು ಯಾರ್ಯಾರು ಏನೇನು ಹಣೆಲ್ಲ ಏನೇನು ಬರೆದವನ ಯಾರಿಗೂ ಗೊತ್ತು. ಇಲ್ಲ ಇನ್ನು ಯಾರ್ಯಾರು ಹಣೆ ಬರ ಯಾರು ಏನು ಬರೆದವರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತವನೇ ಬರೆಯೋಕ್ಕೆ, ಅವ್ನು ಯಾರ್ಯಾರು ಏನೇನು ಹಣೆಲ್ಲ ಏನೇನು ಬರೆದವನ ಯಾರಿಗೂ ಗೊತ್ತು. ಇಲ್ಲ ಇನ್ನು ಯಾರ್ಯಾರು ಹಣೆ ಬರ ಯಾರು ಏನು ಬರೆದವರು ಯಾರಿಗೂ ಗೊತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ. ಶ್ರೀನಿವಾಸ್, ಈಗ ಮೊದಲನೇದಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮನಸ್ಸಲ್ಲಿ ಏನಿದೆ? ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತನ ಬೇಡ ಅಂತನ, ಅಥವಾ ಆ ತೀರ್ಮಾನವನ್ನು ಮೋದಿ ಅಮಿತ್ ಶಾ ಅವರೇ ತಗೊಂಡ್ಬಿಡ್ಲಿ ಅಂತನ? ಒಂದು ವೇಳೆ ನಿಲ್ಲೇಬೇಕು ಅಂತಂದರೆ ಯಾವ ಆಯ್ಕೆ, ಏನು ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರದ್ದು ಅಂತ? ಅರವಿಂದ್, ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಮನಸ್ಸಲ್ಲಿ ಮತ್ತೆ ಜೆಡಿಎಸ್ನ ಕಾರ್ಯಕರ್ತರಲ್ಲಿ ಕುಮಾರಸ್ವಾಮಿಯವರು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದಿದೆ. ಆದ್ರೆ ಈಗಾಗಲೇ ದೇವೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನ ಮೋದಿ ಅವರು ನಿರ್ಧಾರ ಮಾಡ್ತಾರೆ. ಮೋದಿ ಅವರು ನಿಂತ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ರೆ ಕುಮಾರಸ್ವಾಮಿಯವರು ನಿಂತ್ಕೊಳ್ತಾರೆ ಅನ್ನುವಂಥ ಮಾತುಗಳನ್ನ ಸ್ವತಃ ದೇವೇಗೌಡರು ಹೇಳಿರೋದ್ರಿಂದ ಬಿಜೆಪಿ ಹೈಕಮಾಂಡ್ ನ ನಿರ್ಧಾರದ ಮೇಲೆ ಕುಮಾರಸ್ವಾಮಿಯವರ ಸ್ಪರ್ಧೆ ನಿಶ್ಚಯ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಬಿಜೆಪಿ ಮತ್ತೆ ಜೆಡಿಎಸ್ ಈಗಾಗಲೇ ಅನೇಕ ರೀತಿಯಾದಂತಹ ಸರ್ವೆಗಳನ್ನ ಮಾಡಿಸಿರುವಂತದ್ದು. ಜಂಟಿಯಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ಜೆಡಿಎಸ್ ನಾಯಕರು ಕೂಡ ಕುಮಾರಸ್ವಾಮಿ ಅವರಿಗೆ ಯಾವ ಕ್ಷೇತ್ರ ನಿಂತರೆ ಅವರಿಗೆ ಗೆಲುವಾಗುತ್ತೆ ಅನ್ನುವಂತಹ ಸರ್ವೆಯನ್ನ ಮಾಡಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಬಂದಿದ್ದಾವೆ. ಈಗಾಗಲೇ ನಾವು ಹೇಳಿದಾಗೆ 4 ಕ್ಷೇತ್ರಗಳು ಮಂಡ್ಯ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ಉತ್ತರ ಕ್ಷೇತ್ರ ಕುಮಾರಸ್ವಾಮಿ ಅವರಿಗೆ ಗೆಲುವು ತಂದು ಕೊಡುತ್ತೆ ಅನ್ನುವಂತಹ ರಿಪೋರ್ಟ್ಗಳು ಸರ್ವೆಯಿಂದ ಬಂದಿದ್ದಾವೆ. ಅದರಲ್ಲಿ ಮೊದಲ ಸ್ಥಾನದಲ್ಲಿ ಮಂಡ್ಯ ಇದೆ. ಯಾಕಂದ್ರೆ 2019ರಲ್ಲಿ ನಿಖಿಲ್ ಅವರು ನಿಂತಿದ್ರು, ಸೋತಿದ್ರು. ಅದರ ಒಂದು ಅನುಕಂಪ ಇರುವಂತದ್ದು ಮತ್ತೆ ಮಂಡ್ಯ ಅನ್ನುವಂಥದ್ದು ಜೆಡಿಎಸ್ ನ ಭದ್ರಕೋಟೆ. ಹಾಗಾಗಿ ಕುಮಾರಸ್ವಾಮಿ ಅವರು ಅಲ್ಲಿ ನಿಂತ್ರೆ ಈಸಿಯಾಗಿ ಗೆಲ್ತಾರೆ ಅನ್ನುವಂತಹ ಅಂಶಗಳು ಸರ್ವೆಯಲ್ಲಿ ಬಂದಿದ್ದಾವೆ. ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತೆ ತುಮಕೂರು ಮತ್ತೆ ಬೆಂಗಳೂರು ಉತ್ತರ ಈ 3 ಕ್ಷೇತ್ರದಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ
ಯಾವುದೇ ರೀತಿಯಾದಂತಹ ದೊಡ್ಡ ರಿಸ್ಕ್ ಇಲ್ಲ ಅನ್ನುವಂಥದ್ದು ಎರಡೂ ಸರ್ವೆಯಲ್ಲಿ ಬಂದಿದೆ ಅನ್ನುವಂಥದ್ದು ಮಾಹಿತಿಗಳು. ಹಾಗಾಗಿ ಮುಂದೆ ಇರುವಂತದ್ದು ಬಿಜೆಪಿ ಹೈಕಮಾಂಡ್ ಅಂದ್ರೆ ಅಮಿತ್ ಶಾ ಅವರು, ಮೋದಿ ಅವರು ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಓಕೆ ಮಾಡ್ತಾರ ಅನ್ನುವಂಥದ್ದು. ಯಾಕೆಂದ್ರೆ ಮುಂದೆ ಅವರು ಪಾರ್ಟ್ನರ್ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಮೈತ್ರಿಗೆ ಹೆಚ್ಚು ಪ್ಲಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು. ಹಾಗಾಗಿ ಮೋದಿ ಮತ್ತೆ ಅಮಿತ್ ಶಾ ಅವರು ಯಾವ ಕ್ಷೇತ್ರದಲ್ಲಿ ಹೇಳ್ತಾರೋ ಬಹುಶಃ ಕುಮಾರಸ್ವಾಮಿ ಅವರು ಆ ಕ್ಷೇತ್ರದಲ್ಲಿ ನಿಲ್ತಾರೆ ಅನ್ನುವಂಥದ್ದು. ಹಾಗಾಗಿ ಮುಂದಿನ ಮೈತ್ರಿ ಸೀಟು ಹಂಚಿಕೆ ವಿಚಾರದಲ್ಲಿ ಬಹುಶಃ ಈ ವಿಚಾರಗಳು ಚರ್ಚೆ ಆಗ್ತವೆ. ಅಲ್ಲೇ ಕುಮಾರಸ್ವಾಮಿ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಕೂಡ ಬಹುಶಃ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಶ್ರೀನಿವಾಸ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸದ್ಯದಲ್ಲೇ ಇದು ಕೂಡ ಫೈನಲ್ ಆಗುತ್ತೆ. ಇನ್ನೊಂದು ಸಿಟ್ಟಿಂಗ್ ಡೆಲ್ಲಿನಲ್ಲಿ ಕುಮಾರಸ್ವಾಮಿ ಅವರು ಮೋದಿ ಅಮಿತ್ ಶಾ ಅವ್ರ ಜೊತೆ ಆದರೆ ಎಷ್ಟು ಕ್ಷೇತ್ರಗಳು, ಯಾವ್ಯಾವುದು, ಎಲ್ಲಿ ನಿಲ್ಲಬೇಕು ಎಲ್ಲ ಫೈನಲ್ ಆಗುತ್ತೆ. ಇನ್ನು ಯಾರ್ಯಾರ ಹಣೆ ಬರ ಯಾರು ಏನು ಬರ್ದವ್ರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತಾವನೆ ಬರೆಯಕ್ಕೆ, ಅವ್ನು ಯಾರ್ಯಾರು ಏನೇನು ಹಣೆಯಲ್ಲಿ ಏನೇನು ಬರ್ದವನ ಯಾರಿಗೂ ಗೊತ್ತು. ಇಲ್ಲ, ಇನ್ನು ಯಾರ್ಯಾರ ಹಣೆ ಬರ ಯಾರು ಏನು ಬರ್ದವ್ರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತಾವನೆ ಬರೆಯಕ್ಕೆ, ಅವ್ನು ಯಾರ್ಯಾರು ಏನೇನು ಹಣೆಯಲ್ಲಿ ಏನೇನು ಬರ್ದವನ ಯಾರಿಗೂ ಗೊತ್ತು. ಇಲ್ಲ, ಇನ್ನು ಯಾರ್ಯಾರ ಹಣೆ ಬರ ಯಾರು ಏನು ಬರ್ದವ್ರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತಾವನೆ ಬರೆಯಕ್ಕೆ, ಅವ್ನು ಯಾರ್ಯಾರು ಏನೇನು ಹಣೆಯಲ್ಲಿ ಏನೇನು ಬರ್ದವನ ಯಾರಿಗೂ ಗೊತ್ತು. ಇಲ್ಲ, ಇನ್ನು ಯಾರ್ಯಾರ ಹಣೆ ಬರ ಯಾರು ಏನು ಬರ್ದವ್ರು